ವಾಲ್ಮೀಕಿ ಹಗರಣದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನೊಂದು ಕಡೆಗೆ ಶಾಸಕ ರಾಯಚೂರು ಗ್ರಾಮೀಣ ಭಾಗದ ಶಾಸಕ ಬಸನಗೌಡ ದದ್ದಲ್ ಅಜ್ಞಾತ ಸ್ಥಳಕ್ಕೆ ಹೋಗಿರೋದು ತಿಳಿದು ಬರ್ತಾ ಇದೆ. ನಿನ್ನೆಯಿಂದ ಬೆಂಗಳೂರಿನ ನಿವಾಸಕ್ಕೂ ಕೂಡ ದದ್ದಲ್ ಬಂದಿಲ್ಲ. ಎಸ್ಐಟಿ ವಿಚಾರಣೆಯನ್ನು ಮುಗಿಸಿ ಮನೆಗೆ ಅವರು ಹೋಗಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಕುಟುಂಬ ಸಮೇತ ಅಜ್ಞಾತ ಸ್ಥಳಕ್ಕೆ ಅಜ್ಞಾತ ವಾಸದ ಮೂಲಕ ಶಾಸಕ ಏನ್ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೋ ಗೊತ್ತಿಲ್ಲ. ಯಲಹಂಕದ ಕೋಗಿಲು ಬಳಿ ಇರುವಂತಹ ದದ್ದಲ್ ವಿಲ್ಲಾದಲ್ಲಿ ಅವರು ಇಲ್ಲ, ಅವ್ರ ಕುಟುಂಬದವರು ಕೂಡ ಇಲ್ಲ. ವಾಲ್ಮೀಕಿ ಹಗರಣ ಆಚೆ ಬಂದ ಮೇಲೂ ಕೂಡ ಇವರು ನಿಗಮದ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಪಾಯಿಂಟ್. ದದ್ದಲ್ ಅವರನ್ನು ಕರೆದಿದ್ದಾರೆ, ನಮ್ಮ SITನವರು ನಾಗೇಂದ್ರ ಅವರನ್ನು ಕರೆದಿದ್ದಾರೆ. ಅವ್ರ ಹತ್ರ ಏನು ಮಾಹಿತಿ ತಗೋಬೇಕು ಅಥವಾ ಅವರ ಸ್ಟೇಟ್ಮೆಂಟ್ಗಳು ತಗೋಬೇಕು ತಗೊಂಡಿದ್ದಾರೆ. ಮತ್ತೆ ಅವರಿಗೆ ಅಗತ್ಯ ಬಿದ್ದರೆ ಮತ್ತೆ ಕರೀತಾರೆ. ಇಲ್ಲ, ಅವರೇನು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಿಲ್ಲಲ್ಲ, ಇಲ್ಲೇ ಎಲ್ಲೋ ಅವರ ಕುಟುಂಬದವ್ರ ಜೊತೆ ಇದ್ದಾರೆ ಅಂತಲೇ ಹೇಳಿದ್ರಪ್ಪ. ನಿನ್ನೆನೂ ನಾನು ಕೇಳಿದಾಗ ಅವರನ್ನು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ದದ್ದಲ್ ಅವ್ರದ್ದೇನು ಅಂತ ಕೇಳುವಾಗ ಅವ್ರು ಇಲ್ಲೇ ಓಡಾಡ್ಕೊಂಡು ಅವ್ರ ಕುಟುಂಬದವ್ರ ಜೊತೆ ಎಲ್ಲಿದ್ದಾರೆ ಅಂತ ಹೇಳಿದರು. ಎಲ್ಲ ಅದು ಗೊತ್ತಿಲ್ಲ ನಮಗೆ. ಅವರೇನು ನಮಗೇನು ಯಾವುದೇ ಮಾಹಿತಿಯನ್ನು ಇಡೀ ಅವರೇನು ನಮ್ಮ ಪೊಲೀಸ್ನವ್ರಿಗೇನು ಕೊಟ್ಟಿಲ್ಲ ಅವರು. ಅದರಿಂದ ನಾವು ಊಹೆ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ರಾಘು. ಗೃಹ ಸಚಿವರು ನೋಡಿದ್ರೆ ದದ್ದಲ್ ಎಲ್ಲೋ ಅಬ್ಸ್ಕಾಂಡ್ ಆಗಿಲ್ಲ, ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಹೇಳ್ತಾರೆ. ಈ ಕಡೆ ದದ್ದಲ್ ಮನೆ ಕಡೆಗೆ ಹೋದ್ರೆ ರಾಯಚೂರಿನಲ್ಲೂ ಇಲ್ಲ, ಬೆಂಗಳೂರಿನಲ್ಲೂ ಇಲ್ಲ. ಏನ್ ಕತೆ? ಇಷ್ಟು ದಿನ SIT ಅಧಿಕಾರಿಗಳು ಇಲಿ ಮತ್ತು ಹೆಗಣದ ಬಾಲಕ್ ಬಡಿದು ಬಾಯ್ಬಿಡು ಅಂತ ತನಿಖೆ ನಡೆಸ್ತಾ ಇದ್ರು. ಇಡಿ ನೋಡಿದ್ರೆ ಬಿಗ್ ಫಿಶ್ಗಳನ್ನೇ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ತಪ್ಪಿಸ್ಕೊಳ್ತಾ ಇದ್ರೆ ಹೇಗೆ? ಮಮತಾ, ಖಂಡಿತವಾಗಿ. ಯಾಕಂದ್ರೆ ಇಡಿ ಎಂಟ್ರಿ ಆದಂತ ಬೆನ್ನಲ್ಲೇ ಸದ್ಯ ಒಂದಷ್ಟು ಟ್ವಿಸ್ಟ್ಗಳು ಜೊತೆಗೆ ಒಂದಷ್ಟು ಪ್ರಮುಖ ಅಂಶಗಳು ಹೊರಬರ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಾಗೇಂದ್ರ ಅವ್ರನ್ನ ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡೆದಂತ ಬೆನ್ನಲ್ಲೇ ದಿಢೀರಂತ ವಿಚಾರಣೆಗೆ ಹಾಜರಾಗ್ತಾರೆ ದದ್ದಲ್ ಅವರು. ಆ ವಿಚಾರಣೆ ಹಾಜರಾಗಿ ವಿಚಾರಣೆಯನ್ನ ಮುಗಿಸ್ತಾ ಇದ್ದಾಗೇನೆ ಕಣ್ಮರೆ ಆದಂತವರು ಈಗ ಎಲ್ಲಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬರ್ತಾ ಇಲ್ಲ. ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ನಾನು ಗಮನಿಸ್ತಾ ಇರಬಹುದು, ಯಲಹಂಕದ ಕೋಗಿಲು ಬಳಿ ಇರುವಂತಹ ಅವರ ವಿಲ್ಲಾ ಏನಿದೆ, ಆ ವಿಲ್ಲಾದ ಮುಂಭಾಗದಲ್ಲಿದ್ದೇನೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಅವರ ಕುಟುಂಬ ಎಲ್ಲರೂ ಕೂಡ ಇದೇ ನಿವಾಸದಲ್ಲಿ ಇರುವಂತದ್ದು. ಮನೆಯ ಕೆಲಸದ ಇಬ್ಬರನ್ನ ಹೊರತುಪಡಿಸಿದ್ರೆ ಸದ್ಯ ಯಾರೂ ಕೂಡ ಮನೆಯಲ್ಲಿಲ್ಲ. ನಿನ್ನೆ ವಿಚಾರಣೆಯನ್ನ ಮುಗಿಸಿದಂತಹ ದದ್ದಲ್ ಅವರು ನೇರವಾಗಿ ಮನೆಗೆ ಬಂದಿಲ್ಲ, ಅಲ್ಲಿಂದಲೇ ಎಲ್ಲೋ ಒಂದು ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ನೀವು ಹೇಳಿದಾಗೆ ಅಲ್ಲಿ ರಾಯಚೂರು ನಿವಾಸದಲ್ಲೂ ಇಲ್ಲ, ಈ ಕಡೆ ಬೆಂಗಳೂರಿನ ನಿವಾಸದಲ್ಲೂ ಇಲ್ಲ, ಎಲ್ಲೋದ್ರು ಅನ್ನುವಂಥದ್ದು. ಯಾಕಂದ್ರೆ ಪ್ರಕರಣ ಬಹಳ ಗಂಭೀರದ ಸ್ವರೂಪವನ್ನ ಪಡ್ಕೊಳ್ತಾ ಇದ್ದಂತಹ ಬೆನ್ನಲ್ಲೇ ಅದಕ್ಕೆ ಉತ್ತರವನ್ನ ನೀಡಬೇಕಾಗಿದ್ದಂತ ವ್ಯಕ್ತಿ ಇವತ್ತು ಎಲ್ಲೂ ಸಿಗ್ತಾ ಇಲ್ಲ, ಯಾರ ಕೈಗೂ ಸಿಗ್ತಾ ಇಲ್ಲ, ಯಾರ ಕಣ್ಣಿಗೂ ಕಾಣಿಸಿಲ್ಲ ಅಂದಾಗ ಒಂದಷ್ಟು ಅನುಮಾನಗಳು ಸಾಕಷ್ಟು ಸಂದರ್ಭದಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಈ ಪ್ರಕರಣದಲ್ಲೂ ಕೂಡ ಆಗ್ತಾ ಇರುವಂತದ್ದು. ನಿನ್ನೆ ಎಲ್ಲ ವಿಚಾರಣೆ ಮುಗಿದ ನಂತರದಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಬೆಳಿಗ್ಗೆ ನಾಗೇಂದ್ರ ಅವ್ರನ್ನ ಕರ್ಕೊಂಡು ಬಂದು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡುವಂಥದ್ದು, ಎಲ್ಲ ರೀತಿಯಾದಂತದ್ದು ಆದ್ರೂ ಕೂಡ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂತಹ ಒಂದಷ್ಟು ಅಂಶಗಳು ಕೂಡ ಗೊತ್ತಾಗ್ತಿಲ್ಲ. ಪ್ರಮುಖವಾಗಿ ಅದರ ಮುಖ್ಯಸ್ಥರು ಇನ್ನೂ ಕೂಡ ನಿಗಮದ ಅಧ್ಯಕ್ಷರಾಗಿರುವಂತಹ ಕಾರಣಕ್ಕಾಗಿ ಅವ್ರು ಇನ್ನೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಹೇಳ್ಬೇಕಿತ್ತು, ಮಾಧ್ಯಮಗಳ ಮುಂದೆ ಕೂಡ ಅವರು ಬರಬೇಕಿತ್ತು. ಬಟ್ ಆದ್ರೆ ಅದು ಯಾವುದೂ ಕೂಡ ಆಗ್ತಾ ಇಲ್ಲ. ಬಟ್ ಎಲ್ಲೋಗಿದ್ದಾರೆ ಅನ್ನುವಂಥದ್ದು ಎಲ್ಲೂ ಕೂಡ ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆ ಇಡಿ ಅಧಿಕಾರಿಗಳು ಅವರನ್ನ ಮತ್ತೆ ವಿಚಾರಣೆಗೆ ಕರೆದು ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಈ ಜೊತೆಗೆ ಸೋಮವಾರ ಕೂಡ ಅವರನ್ನ SIT ಅಧಿಕಾರಿಗಳು ವಿಚಾರಣೆಗೆ ಬರುವಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಭಾನುವಾರದ ಮೇಲೆ ಏನಾದ್ರೂ ಅವರು ಬರ್ಬೋದು ಅನ್ನೋಂಥದ್ದಿದೆ. ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ.